ಬಟ್ ನಾಳೆ ನಂದು ಎಕ್ಸಾಮ್ ಇದೆ, ಇಂಟರ್ನಲ್ ಎಕ್ಸಾಮ್ ಇದೆ. ಬಟ್ ಇವತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಮೊದಲನೇ ವಿಡಿಯೋ ಮಾಡ್ತಾ ಇರೋದು. ಗೊತ್ತಿಲ್ಲ ಯಾರೆಲ್ಲ ನೋಡ್ತೀರಾ ಅಂತ, ಬಟ್ ಸ್ಟಾರ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ನ. ಇದು ನನ್ನ ಮೊದಲನೇ ವಿಡಿಯೋ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಡೈಲಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಡೈಲಿ ವ್ಲಾಗಿಂಗ್ ರೀತಿನೇ. ಅಂದರೆ ನಾನೀಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಲಾಸ್ಟ್ ಇಯರು. ನಾನು ಇಂಗ್ಲೀಷ್ ಫ್ಲೂಯೆಂಟ್ ಮಾಡ್ಕೊಳ್ಳೋ ಸಲುವಾಗಿ ಮತ್ತು ಜಾಬ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಜಾಬ್ ತೊಗೊಳ್ಬೇಕು ಅಂತ ಅದರ ಬಗ್ಗೆ ನಾನು ಡೈಲಿ ವಿಡಿಯೋ ಮಾಡ್ತಿರ್ತೀನಿ. ಹಾಗೆ ನಾನು ಕೂಡ ಪ್ರಾಕ್ಟೀಸ್ ಮಾಡೋದನ್ನು ಇದರಲ್ಲಿ ವಿಡಿಯೋನ ಮಾಡಿ ಹಾಕ್ತೀನಿ. ಇದೇ ರೀತಿಯಲ್ಲಿ ಡೈಲಿಯಾಗಿ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ. ಫಸ್ಟ್ ವಿಡಿಯೋ ಇರೋದ್ರಿಂದ ಏನು ಮಾತಾಡಬೇಕು ಏನು ಬಿಡೋಕ್ಕಂತ ಗೊತ್ತಾಗ್ತಿಲ್ಲ. ಬಟ್ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, ಅಂತಂದರೆ ಡೈಲಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಬಟ್ ನಾಳೆ ನಂದು ಎಕ್ಸಾಮ್ ಇದೆ, ಇಂಟರ್ನಲ್ ಎಕ್ಸಾಮ್ ಇದೆ. ಬಟ್ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಕ್ರೇಜಿ ಅಬೌಟ್ ದಿಸ್ ಯೂಟ್ಯೂಬ್ ಚಾನಲ್. ಬ್ರೋ ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್. ಬಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಇದು ನನ್ನೊಂದು ಶಾರ್ಟ್ ರೀತಿ. ಬಟ್ ಎಲ್ಲರೂ ಫಸ್ಟ್ ಕೊಡ್ತಾರೆ ಇಂಟ್ರೊಡಕ್ಷನ್, ಬಟ್ ನಾನು ಲಾಸ್ಟ್ ಕೊಡ್ತಾ ಇದ್ದೀನಿ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ CSE ಸ್ಟೂಡೆಂಟ್. ನೋಡೋಣ. ಥ್ಯಾಂಕ್ ಯು. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಾಗ್ತಿಲ್ಲ ಏನು ಮಾತಾಡ್ಬೇಕಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.